ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ ಆ ಭೀಮಾ ಟೈಮಲ್ಲೂ ಅಷ್ಟೇ ನಾವು ಹತ್ತತ್ರ 3-4 ಕಿಲೋಮೀಟರ್ ವಾಕ್ ಮಾಡಿದಾಗಲೂ ಹೇಳಿದೆ ಸರ್, ನೀವು ಜನರ ನಡುವೆ ಇರೋಕೆ ಇಷ್ಟಪಡ್ತೀರಾ, ಜನರ ಕತೆ ರಿಯಲ್ ಕತೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ, ಜನರ ಅಭಿರುಚಿ ಏನು ಅಂತ ತಿಳ್ಕೊಳ್ಳೋದ ಪ್ರಯತ್ನವನ್ನ ಮಾಡ್ತೀರಾ. ಈ ಥಾಟ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಪ್ರಯತ್ನ ಮಾಡಲ್ಲ, ಏನೋ ಮಾಡ್ಬೇಕು, ದಾಮ್ ಧೂಮ್ ಮಾಡ್ಬೇಕು, ಏನೋ ಬರ್ತಾ ಇದೀವಿ ಅಂತ ಓವರ್ ಆಗಿ ಏನೋ ಬಿಲ್ಡಪ್ ಕೊಡ್ಬೇಕು. ಬಟ್ ಆ ತರ ನಿಮ್ಗೆ ಯಾವತ್ತೂ ಇರಲ್ಲ. ಮಾಡಿದ್ರೆ ಅದನ್ನ ಸಕ್ಕದಾಗೆ ಮಾಡ್ತೀನಿ, ಜನಕ್ಕೆ ಇಷ್ಟ ಆಗೋ ತರನೇ ಮಾಡ್ತೀನಿ. ಹೌದು, ನನಗೆ ಯಾವತ್ತು ಜೀವನದಲ್ಲಿ ನಡೆಯುವಂಥ ಕಥೆಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ನಾನು ಆಯ್ಕೆ ಮಾಡ್ಕೊಳ್ಳೋದು ಅದೇನೆ. ಇನ್ಫ್ಯಾಕ್ಟ್ ಸಿಟಿ ಲೈಟ್ಸು ಅದೇ ಮಾಡಿರೋದು ನಾನು, ಭೀಮಾನು ಅದೇ ಮಾಡಿದ್ದೆ, ಸಲಗಾನು ಅದೇ ಮಾಡಿದ್ದೆ. ನನಗೆ ಈಗ ನೋಡಿ, ತುಂಬ ನೇರವಾಗಿ ಹೇಳಬೇಕಾದ್ರೆ ನೀವು VFXೋ ಅಥವಾ ಏನೋ CGನೋ ಮತ್ತು ಇನ್ನೇನೇನೋ ಮಾಡ್ತೀರಂದರೆ ರಾಜಮೌಳಿ ಅವ್ರ ಥರ ಮಾಡಬೇಕು. ಅವ್ರು ನಂಬಿಸ್ತಾರೆ, ಅವರು ನಂಬಿಸ್ತಾರೆ ಆ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ನಮ್ಮಲ್ಲಿ ಕೆಲವರು ಅದನ್ನು ಪ್ರಯತ್ನ ಪಡೋಕ್ಕೋಗಿ ಅದನ್ನು ಲೈಕ್ ಸರಿಗೂ ತೋರಿಸ್ದಿರಾ ಎಂಟೈರ್ ಸಿನಿಮಾಗೆ ಡ್ಯಾಮೇಜ್ ಮಾಡ್ಕೋತಾ ಇದ್ದಾರಾ ಅನ್ನೋ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಅದು ಹುಡ್ಕಾಡಬೇಕು. ಈಗ ರಾಜಮೌಳಿ ಅವರಾದರೆ ಸಖತ್ತಾಗಿ ಎಲ್ಲರೂ ಬಾಹುಬಲಿಯಿಂದನೇ ನಂಬಿಸಿದ್ರು, ಅದಕ್ಕೆ ಮುಂಚೆ ಏನೋ ಮಾಡಿದರು, ಅವರು ಕರೆಕ್ಟ್ ಅನ್ನಿಸ್ತಾರೆ. ಅದು ಬಿಟ್ಟು ನಾವೇನು ಈಗ ನಾನು ಮಾಡಕ್ಕೆ ಕೊಡ್ತೀನಿ ಅಂತೇಳಿ ಏನು ಓಡಾಡ್ತಾ ಇದ್ದೀವಲ್ಲ, ಅದು ಕಷ್ಟ ಆಗುತ್ತೆ. ಪ್ರಶಾಂತ್ ನೀಲ್ ಅವರು ನಂಬಿಸಿದ್ರು, ನಮ್ಮ ರಿಷಬ್ ಶೆಟ್ಟಿ ಅವರು ನಂಬಿಸಿದ್ರು ಅಲ್ವಾ. ಅದು ಬಿಟ್ಟು ಬೇರೆಯವರೆಲ್ಲನೂ ಸುಮ್ಮನೆ ಸರ್ಕಸ್ ಮಾಡ್ತಾ ಇದ್ದಾರೆ, ಮೈಕೈ ಪರ್ಚ್ಕೊಂಡು ನಾನು ಮಾಡಿದ್ದೀನಿ ನೋಡಿ ಅಂತೇಳಿ. ಅದು ಫೇಲ್ಯೂರ್ ಆಗ್ತಾಯಿದೆ. ಅದೆಲ್ಲ ಮಾಡೋ ಬದಲು ಒಂದು ಮುದ್ದಾಗಿರೋ ಒಂದು ಮನುಷ್ಯನ ಭಾವನೆಗಳು, ನೋವುಗಳು, ಸಂತೋಷ ಅದೆಲ್ಲ ಇಟ್ಕೊಂಡ್ರೆ ಒಂದು ಕತೆ ಮಾಡ್ಬೋದಲ್ವ ಅಂತ ನನಗೆ. ಇವಾಗ ನನಗೆ ದುಡ್ಡು ಕೊಟ್ಟರೆ ನಾನು ಮಾಡ್ತೀನಿ, ಬಟ್ ನಾನು ಕೇಳೋದು ಹಂಗೆ. ರಾಜಮೌಳಿ ಸಾರ್ ಏನು ಯೂಸ್ ಮಾಡ್ತಾರೆ ಆ ಥರ ಟೆಕ್ನಾಲಜಿ ಇದ್ದರೆ ಮಾಡೋಣ, ಇಲ್ಲಾಂದರೆ ಮಾಡೋದೇ ಬೇಡಪ್ಪ ಅಂತ. ಸರ್, ನಿಮ್ಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಂತ ಬಂದಾಗ ಏನ್ ಸರ್ ನಿಮ್ ಥಾಟ್? ಏನ್ ಸರ್ ಪ್ಯಾನ್ ಇಂಡಿಯಾ ಅದು ಆಗಬೇಕು, ನಾವೇ ಮಾಡ್ತೀವಿ ಅಂತ ಡೇವಿಂದ ಒದ್ದಾಡಬಾರ್ದು. ಆಗಲ್ಲ. ಇವಾಗ ನೋಡಿ, ನಿಮ್ಗೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ನಮ್ಮ ಕಣ್ಮುಂದೆ ಇದೆ. ಸೂ ಫ್ರಮ್ ಸೋ ಒಂದು ಪ್ಯಾನ್ ಇಂಡಿಯಾ ಆಯಿತು ಅಲ್ವಾ. ಪಾಪ ಅವ್ರು ಯಾರು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಹೋಗ್ಲಿಲ್ಲ, ಅದಾಯಿತು. ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇಲ್ಲ. ಸುಮ್ಮನೆ ನಮ್ಮಲ್ಲಿ ನಾನು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಓಡಾಡ್ತಾವ್ರೆ ಅಷ್ಟೇ ಸುಮ್ಮನೆ. ನನ್ಗದೇನೋ ಅದು ಆಗಬೇಕು, ಪ್ಯಾನ್ ಇಂಡಿಯಾ ಎಲ್ಲ ಆಗಬೇಕು. ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂತ ಅಲ್ಲೆಲ್ಲೋ ದೂರದಲ್ಲಿ ಕುತ್ಕೊಂಡ್ಬಿಡ್ತಾರೆ. ಹೌದು, ಇಲ್ಲಿ ಲೋಕಲ್ ಮರ್ತು ಬಿಡ್ತಾರೆ. ಹೌದು, ಜನ ಏನ್ ಮಾಡ್ತಾರೆ, ಸಿನಿಮಾ ಬಂದಾಗ ಇವರು ಮರ್ತು ಬಿಡ್ತಾರೆ. ಎಕ್ಸಾಕ್ಟ್ಲಿ. ಈಗ ನಮ್ದಲ್ಲ ಅನಿಸ್ತಾ ಕೈ ಬಿಟ್ಬಿಡ್ತಾರೆ. ಈಗ ನಮ್ದು ಅನಿಸ್ತಾ ಹೌದಪ್ಪ ನಮ್ದದು ಅಂತ ಹೇಳ್ತಾ, ಅಥವಾ ಹೊಗಳೋದು ಬೈಯೋದು ನಮ್ಗೆ ಇರ್ಬೇಕದು ಹೊರತು ಅದು ಪ್ಯಾನ್ ಇಂಡಿಯಾ ಆಗಬೇಕು.